ಹಿಂದೆ ಎಲ್ಲ ಡಯಾಬಿಟೀಸ್ನ ಬಹಳ ಸುಲಭವಾಗಿ ನಿಯಂತ್ರಣ ಮಾಡ್ಕೊಳ್ಳೋರು. ಅದು ಮನೆ ಮದ್ದುಗಳಲ್ಲೇ ನಿಯಂತ್ರಣ ಮಾಡ್ಕೊಂಬಿಡೋರು. ಸೊ ಕೆಲವರು ಮಧುನಾಶಿನಿ ಸೊಪ್ಪು ತಿಂದು ಕಂಟ್ರೋಲ್ ಮಾಡ್ಕೊಳ್ಳೋರು, ಕೆಲವರು ನೇರಳೆ ಬೀಜ ನೇರಳೆ ಹಣ್ಣು ತಿಂದು ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳೋರು, ಇನ್ನು ಹಾಗಲಕಾಯಿ ಜ್ಯೂಸ್ ಕುಡಿದು ಕಂಟ್ರೋಲ್ ಮಾಡ್ಕೊಳ್ಳೋರು, ಹಾಗಲಕಾಯಿ ಸಹ ಸೇವನೆ ಮಾಡ್ತಾಯಿದ್ರು. ಹಾಗೆಯೇ ನೆಲ್ಲಿಕಾಯಿ, ಆಮೇಲೆ ಮೆಂತ್ಯ ಸೊಪ್ಪಲ್ಲಿ ಭಾಳ ಸುಲಭವಾಗಿ ಶುಗರ್ ಕಂಟ್ರೋಲ್ ಆಗ್ತಾಯಿತ್ತು. ಹಿಂದೆ ನವಿಲುಕೋಸಲ್ಲೂ ಕಂಟ್ರೋಲ್ ಮಾಡ್ಕೊಳ್ಳೋರು ಜನ, ಒಂದು ದಿನಕ್ಕೆ ಒಂದು 2-3 ಗಡ್ಡೆ ಅಂತ ನವಿಲುಕೋಸು ತಿಂದು. ಇನ್ನು ಕರಿಬೇವಿನ ಎಲೆ ಜ್ಯೂಸು ಕಷಾಯದಲ್ಲಿ ಸಹ ಶುಗರ್ ಕಂಟ್ರೋಲ್ ಆಗ್ತಾಯಿತ್ತು. ಇನ್ನು ಕೆಲವರು ಸೀಬೆ ಎಲೆ ಕಷಾಯ, ಸೀಬೆ ಚಿಗುರಲ್ಲಿ ಕಷಾಯ ಮಾಡ್ಕೊಂಡು ಸೇವನೆ ಮಾಡ್ಕೊತಾ ಇದ್ದರು. ಹೀಗೆ ಹತ್ತಾರು ಮಾರ್ಗಗಳಲ್ಲಿ, ಹತ್ತಾರು ಮನೆ ಮದ್ದುಗಳಲ್ಲಿ ಶುಗರ್ ಲೆವೆಲ್ನ ಭಾಳ ಸುಲಭವಾಗಿ ಕಂಟ್ರೋಲ್ ಮಾಡ್ಕೊಳ್ಳೋರು. ಈಗ ಇದ್ಯಾವುದು ಕೆಲಸ ಮಾಡ್ತಾ ಇಲ್ಲ. ಸೊ ಮನೆ ಮದ್ದುಗಳು ಯಾವುದೂ ಈಗ ಕೆಲಸ ಮಾಡ್ತಾ ಇಲ್ಲ ಶುಗರ್ ಲೆವೆಲ್ಗೆ. ನೇರಳೆ ಹಣ್ಣು ತೊಗೊಂಡ್ರೂ ಶುಗರ್ ಕಡಿಮೆ ಆಗಲ್ಲ, ಹಾಗಲಕಾಯಿ ತೊಗೊತಾರೆ ಶುಗರ್ ಕಂಟ್ರೋಲ್ ಆಗ್ತಾಯಿಲ್ಲ, ಮಧುನಾಶಿನಿ ತೊಗೊಂಡ್ರೂ ಕಂಟ್ರೋಲ್ ಆಗಲ್ಲ, ನವಿಲುಕೋಸು ತಿಂದರೂ ಕಂಟ್ರೋಲ್ ಆಗ್ತಾಯಿಲ್ಲ. ಅಷ್ಟೇ ಅಲ್ಲ, ಔಷಧಿಗಳ ಸೇವನೆ ಮಾಡಿದ್ರೂ ಸಹ ಇವತ್ತು ಶುಗರ್ ಲೆವೆಲ್ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. 10 ಕೋಟಿ ಜನಕ್ಕೆ ಡಯಾಬಿಟಿಸ್ ಇದೆ ಭಾರತದಲ್ಲಿ. ಪ್ರಪಂಚದಲ್ಲಿ ಸುಮಾರು 50 ಕೋಟಿ ಜನಕ್ಕೆ ಡಯಾಬಿಟಿಸ್ ಇದೆ. ಬಹುತೇಕ ಡಯಾಬಿಟೀಸು ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇದೆ. ಈ ಡಯಾಬಿಟೀಸು ನಿಯಂತ್ರಣದಲ್ಲಿದ್ದರೆ ಅದು ಕಾಯಿಲೆನೇ ಅಲ್ಲ. ಬಟ್ ಅತಿಯಾದ ಡಯಾಬಿಟೀಸ್, ಅನ್ಕಂಟ್ರೋಲ್ಡ್ ಡಯಾಬಿಟೀಸು ನಿಯಂತ್ರಣಕ್ಕೆ ಮೀರದೇ ಇದ್ದರೆ ಅದರಿಂದ ಸೈಡ್ ಎಫೆಕ್ಟ್ಸು ತುಂಬ ಹೆಚ್ಚಿಗೆ ಇದೆ. ಅನ್ಕಂಟ್ರೋಲ್ಡ್ ಡಯಾಬಿಟಿಸಿಂದ ಹೃದಯಾಘಾತಗಳಾಗ್ತಾ ಇದೆ, ಅನ್ಕಂಟ್ರೋಲ್ಡ್ ಡಯಾಬಿಟಿಸಿಂದ ಮಿದುಳಿನ ಆಘಾತ ಅಥವಾ ಸ್ಟ್ರೋಕ್ ಹೆಚ್ಚಿಗೆ ಆಗ್ತಾ ಇದೆ, ಕಿಡ್ನಿ ಫೇಲ್ಯೂರ್ಸ್ ಆಗ್ಬೋದು, ದೃಷ್ಟಿನಾಶ ಆಗ್ಬೋದು. ಸೊ ಯಾಕಾಗ್ತಾ ಇದೆ? ಇಷ್ಟೆಲ್ಲ ಔಷಧಿ ವ್ಯವಸ್ಥೆ ನಮ್ಮಲ್ಲಿದ್ದರೂ ಸಹ ಶುಗರ್ ಲೆವೆಲ್ ಅನ್ಕಂಟ್ರೋಲ್ ಯಾಕಾಗ್ತಾ ಇದೆ ಅಂತಂದರೆ ನಮ್ಮ ಜೀವನ ಶೈಲಿ ವ್ಯತ್ಯಾಸ ಆಗಿದೆ. ಈ ಜೀವನ ಶೈಲಿ, ಆಹಾರ ಶೈಲಿ ವ್ಯತ್ಯಾಸ ಆಗ್ತಾ ಇರೋದ್ರಿಂದ ಡಯಾಬಿಟಿಸ್ ಕಂಟ್ರೋಲ್ಗೆ ಬರೋದು ಬಹಳ ಕಷ್ಟ ಆಗ್ತಾ ಇದೆ ಜನಸಾಮಾನ್ಯರಿಗೆ. ಸೊ ಕಾರಣ ಇಷ್ಟೇ, ಆಹಾರ ಶೈಲಿ ಅಂತಂದಾಗ ಅಡುಗೆ ಎಣ್ಣೆ 1ಕ್ಕೆ 3 ಪಟ್ಟು ಹೆಚ್ಚಿಗೆ ಬಳಕೆ ಆಗ್ತಾ ಇದೆ. ಬೇಕಾಗಿರೋ ಅಡುಗೆ ಎಣ್ಣೆ ಗರಿಷ್ಠ 2 ಚಮಚ ಅಥವಾ 3 ಚಮಚ, ಒಂದು 10 ml ಅಥವಾ 15 ml. ಅದರಲ್ಲೂ ಅನ್ಕಂಟ್ರೋಲ್ ಡಯಾಬಿಟಿಸ್ ಇದ್ದರೆ 2 ಚಮಚ ಅಷ್ಟೇ ಬೇಕಾಗಿರೋವಂಥದ್ದು. ದಿನಕ್ಕೆ 2 ಚಮಚ ಅಂತಂದರೆ ಒಂದು 10 ml. ಬಟ್ ಬಳಕೆ ಆಗ್ತಾ ಇರೋ ಅಡುಗೆ ಎಣ್ಣೆ ಸರಾಸರಿ ಒಂದು ದಿನಕ್ಕೆ 30 ml, 40 ml. ತಿಂಗಳು ಲೆಕ್ಕ ಹಾಕೋದಾದರೆ 1 ಲೀಟ್ರು, 1.5 ಲೀಟ್ರು ಅಡುಗೆ ಎಣ್ಣೆ ಅತಿಯಾಗಿರೋದು ಅನ್ಕಂಟ್ರೋಲ್ ಡಯಾಬಿಟೀಸ್ಗೆ ಮೊದಲನೇ ಕಾರಣ. ಜೊತೆಗೆ ಈಗ ಅತಿಯಾದ ನಟ್ಸ್ ಬಂದಿದೆ ಮಾರ್ಕೆಟ್ಗೆ. ಸೊ ಡ್ರೈ ಫ್ರೂಟ್ಸು, ನಟ್ಸು. ಸೊ ಡ್ರೈ ಫ್ರೂಟ್ಸ್ ಅಂತಂದಾಗ ಅದರಲ್ಲಿ ಸಹಜವಾಗಿ 100 ಗ್ರಾಮ್ಗೆ 250ರಿಂದ 300 ಕ್ಯಾಲರಿ ಇರುತ್ತೆ. ನಟ್ಸ್ ಅಂತಂದಾಗ ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ಟಲ್ಲಿ 100 ಗ್ರಾಮ್ಗೆ 500ರಿಂದ 550 ಕಿಲೋ ಕ್ಯಾಲರಿ ಇರುತ್ತೆ. ಇನ್ನು ತೆಂಗಿನಕಾಯಿ ಹೆಚ್ಚಿಗೆ ಬಳಸಿದ್ರೂ ಶುಗರ್ ಲೆವೆಲ್ ಹೆಚ್ಚಿಗೆ ಆಗುತ್ತೆ. ಯಾಕೆಂದರೆ ತೆಂಗಿನಕಾಯಲ್ಲೂ 100 ಗ್ರಾಮ್ಗೆ 400 ಕ್ಯಾಲರಿ ಇದೆ. ಸೊ ಕಡಲೆ ಬೀಜ ಅದರಲ್ಲೂ 100 ಗ್ರಾಮ್ಗೆ 400ರಿಂದ 450 ಕಿಲೋ ಕ್ಯಾಲರಿ ಇದೆ. ಹೀಗಾಗಿ ಅತಿಯಾದ ಡ್ರೈ ಫ್ರೂಟ್ಸು, ನಟ್ಸು ಸಹ ಅನ್ಕಂಟ್ರೋಲ್ಡ್ ಶುಗರ್ಗೆ ಕಾರಣ ಆಗುತ್ತೆ. ಇನ್ನು ಹೊಸ ಸೀಡ್ಸ್ ಎಲ್ಲ ಮಾರ್ಕೆಟಿಗೆ ಬಂದಿದೆ. ಆ ಸೀಡ್ಸ್ ತಿನ್ನೋದಕ್ಕೆಲ್ಲ ಶುರು ಮಾಡಿದ್ದಾರೆ. ಯಾವ ಜೀವಿಗಳು ಸಹ ಡ್ರೈ ಫ್ರೂಟ್ಸು, ನಟ್ಸು, ಸೀಡ್ಸು ಮನುಷ್ಯ ತಿಂತಾ ಇರೋ ರೀತಿಯಲ್ಲಿ ಸೇವನೆ ಮಾಡ್ತಾ ಇಲ್ಲ. ಸೊ ಜೊತೆಗೆ ಆಹಾರಗಳ ಸೇವನೆ ಅತಿಯಾಗಿದೆ. ಅವೆಲ್ಲವೂ ಹೆಚ್ಚು ಶಕ್ತಿ ಇರೋ ಆಹಾರಗಳು, ಅಂದರೆ ಹೈ ಕ್ಯಾಲರಿ ಫುಡ್ಸ್. ಸಕ್ಕರೆಯಲ್ಲಿ 400 ಕ್ಯಾಲರಿ ಇದೆ, ಬೆಲ್ಲದಲ್ಲಿ 100 ಗ್ರಾಮಿಗೆ 400 ಕ್ಯಾಲರಿ ಇದೆ, ನಟ್ಸಲ್ಲಿ 500-550 ಕ್ಯಾಲರಿ ಇದೆ, ಅಡುಗೆ ಎಣ್ಣೆಯಲ್ಲಿ 900 ಕ್ಯಾಲರಿ ಇದೆ. ಹೆಚ್ಚಿಗೆ ಈ ಹೆಚ್ಚು ಕ್ಯಾಲರಿ ಇರೋ ಆಹಾರಗಳನ್ನು ಪದೇ ತಿಂತಾ ಇರೋದು, ಪದೇ ಕಾಫಿ ಟೀ ಕುಡಿತಾ ಇರೋದು, ಸಂಜೆ ಸ್ನ್ಯಾಕ್ಸ್ ಅಂತ ಮಾಡೋದು, ತಡರಾತ್ರಿ ಊಟ ಮಾಡೋದು, ಇವೆಲ್ಲದರ ಜೊತೆಗೆ ಕಾಲ್ನಡಿಗೆ ಮಾಡೋಕ್ಕೆ ಟೈಮ್ ಇಲ್ಲ ಜನಗಳಿಗೆ. ಇವತ್ತು ನೀವು ಬೆಳಗ್ಗೆ ವಾಕ್ ಮಾಡಿದ್ರೆ ಪರವಾಗಿಲ್ಲ ಅಂತಾರೆ, 10 ಗಂಟೆಗೆ ವಾಕ್ ಮಾಡಿದ್ರೆ ಜನಗಳು ನೋಡೋ ದೃಷ್ಟಿಕೋನನೇ ಚೇಂಜ್ ಇರುತ್ತೆ, ಕಂಜೂಸ್ ಅಂತಾರೆ. ಸೊ ಹೀಗಾಗಿ ಕಾಲ್ನಡಿಗೆ ಕಡಿಮೆ ಆಗಿದೆ, ದೈಹಿಕ ಶ್ರಮ ಕಡಿಮೆ ಆಗಿದೆ. ನಡೆಯುತ್ತಿತ್ತು ಕಾಲು, ದುಡಿಯುತ್ತಿತ್ತು ಕೈ, ಲಕ್ಷ ವರುಷಗಳ ಕಾಲ. ಆದರೆ ಈಗ ನಡೆಯುತ್ತಿಲ್ಲ ಕಾಲು, ದುಡಿಯುತ್ತಿಲ್ಲ ಕೈ, ಕುಳಿತು ಜೀವಿಸುವ ಜೀವಿಯಾಗಿಯವು ಎಲ್ಲ. ಒಂದು ಕಡೆ ಹೈ ಕ್ಯಾಲರಿ ಫುಡ್ಸು ಹೆಚ್ಚಿಗೆ ತಿಂತಾ ಇರೋದು, ಇನ್ನೊಂದು ಕಡೆ ಖರ್ಚು ಕಡಿಮೆ, ಅಂದರೆ ದೈಹಿಕ ಶ್ರಮ ಕಡಿಮೆ. ಸೊ ಇದರ ಪರಿಣಾಮ ಏನಾಗಿದೆ? ಅನ್ಕಂಟ್ರೋಲ್ಡ್ ಶುಗರ್ ಕಂಟ್ರೋಲ್ ಆಗ್ತಾ ಇಲ್ಲ, BP ಕಂಟ್ರೋಲ್ ಆಗ್ತಾ ಇಲ್ಲ, ಜನಗಳಿಗೆ ತೂಕ ಕಂಟ್ರೋಲ್ ಆಗ್ತಾ ಇಲ್ಲ, ಹೃದಯಾಘಾತಗಳು, ಕ್ಯಾನ್ಸರ್ ಎಲ್ಲವೂ ಅತಿಯಾದ ಆಹಾರಗಳಿಂದನೇ ಕಾರಣ ಆಗಿರುವಂಥದ್ದು. ಒಟ್ಟಾರೆ ಜೀವನ ಶೈಲಿ ಸರಿ ಮಾಡ್ಕೋಬೇಕು. ಡಯಾಬಿಟೀಸ್ಗೆ ಬಹಳ ಮುಖ್ಯವಾದ ಕಾರಣ ಸೊ ಕ್ರಮಬದ್ಧತೆ ಇಲ್ಲದ ಆಹಾರ ಮತ್ತು ಚಟುವಟಿಕೆ ರಹಿತ ಜೀವನ ಶೈಲಿ. ಸೊ ಪರಿಹಾರ ಕ್ರಮಬದ್ಧ ಆಹಾರ ಮತ್ತು ಚಟುವಟಿಕೆಯ ಜೀವನ ಶೈಲಿ.
ಸೊ ಒಟ್ಟಾರೆ ಡಯಾಬಿಟಿಸು ಬಹಳ ಸುಲಭವಾಗಿ ನಿಯಂತ್ರಣ ಮಾಡ್ಕೋಬೋದು. ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕು. ಡಯಾಬಿಟಿಸ್ಗೆ ಹೆದರದಿರಿ, ಅದು ಜೀವನ ಶೈಲಿಯ ಮಾರಿ, ಬದಲಾಯಿಸಿ ಬದುಕಿನ ದಾರಿ. ನಮಸ್ಕಾರ.